ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾ ಏನ್ ಸರ್ ನಿಮ್ಮನ್ನೆಲ್ಲಲ್ಲಿ ಅಂತ ಹುಡ್ಕೋದು? ನನ್ನ ಫ್ರೆಂಡ್ ಸುಬ್ಬ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆ ಹತ್ರ ಹೋಗಿದ್ದಾನೆ. ನಾನ್ ನಿಮ್ಮನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಾಕೋ ಏನ್ ವಿಷಯ? ತಗೊಳ್ಳಿ. ಕಂಪ್ಲೇಂಟ್ ಇದ್ರೆ ಸ್ಟೇಷನ್ ಒಳಗಡೆ ರೈಟ್ ಇರ್ತಾರೆ, ಅಲ್ಲೋಗಿ ಕೊಡು. ಸರ್ ಇದು ಕಂಪ್ಲೇಂಟ್ ಅಲ್ಲ, ನಿಮ್ಗೆ ಅಂತ ಬಂದಿರೋ ಪರ್ಸನಲ್ ಲೆಟರ್. ತಗೊಳ್ಳಿ. ಲೆಟ್ರಾ? ಯಾರೋ ಬರ್ತಿದ್ದು? ಸಿಂಹ. ಯಾವ ಸಿಂಹನೋ? ಅಯ್ಯೋ ಇನ್ಯಾರು? ನಿಮ್ಮ ಮಗಳ ಗಂಡ ನರಸಿಂಹ. ತಗೊಳ್ಳಿ ಸರ್, ಬರ್ತೀನಿ, ಬಾಯ್. ನಿಂತ್ಕೊಳ್ಳಲೆ. ಪ್ರೀತಿಯ ಮಾವ, ಇಷ್ಟು ದಿನ ನಿಮ್ಮನ್ನ ಗೋಳೈಸ್ಕೊಂಡೆ, ತುಂಬ ಕಷ್ಟ ಕೊಟ್ಟೆ. ಆದರೆ ನೀವೇನು ಅಂತ ಇವತ್ತು ಗೊತ್ತಾಯ್ತು. ನಾನು ಮಾಡಿರೋ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ಊರು ಜನ ಮುಂದೆ ನಿಮ್ಮ ಕಾಲು ಹಿಡಿದು ಕ್ಷಮೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೂಲಕ ನನಗೆ ನಿಮ್ಮಲ್ಲಿರೋ ಗೌರವ ಏನು ಅಂತ ವ್ಯಕ್ತಪಡಿಸೋದಕ್ಕೆ ಈ ಪತ್ರ ಬರೀತಾ ಇದ್ದೀನಿ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ನಿಮ್ಮ ವಿಶ್ವಾಸಿ ನರಸಿಂಹ. ನರಸಿಂಹ ಈ ಪತ್ರ ನನಗೆ ಬರೆದಿದ್ದಾನ. ಪರವಾಗಿಲ್ವೇ? ಇಷ್ಟು ದಿನ ಆದ್ಮೇಲೆ ಬುದ್ಧಿ ಬಂದು ಕ್ಷಮೆ ಕೇಳೋ ಮುಖಾಂತರ ಈ ಪತ್ರನ ಬರೆದಿದೆ. ಗುಡ್. ಅದು ಅಲ್ಲದೆ ಊರ್ ಜನರ ಮುಂದೆ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ ಅಂತ ಬೇರೆ ಹೇಳಿದ. ಏ ಸೀನ್ ಬಹುತ್ ಅಚ್ಚಾ रहेगा. ವೆರಿ ಗುಡ್. ಏನಪ್ಪ ಇದ್ದಕ್ಕಿದ್ದಾಗೆ ಮಾರ್ಕೆಟ್ ಹೋಗೋಣ ಅಂದ್ರಿ? ಅಳಿಯಂದ್ರು ಬಂದಿಲ್ವೇನೋ? ಏನೋ ಅವರು ಡಯಟು ಗಿಯೇಟು ಅಂತ ಏನೋ ಮಾಡ್ತಾರೆ. ಅದಕ್ಕೆ ನಾವು ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹಣ್ಣುಗಳು ತರಕಾರಿಗಳು ತಂದ್ಬಿಡೋಣ ಅಂತ. ಯಾರೋ ನೀನು? ಒಂದು ಹೆಣ್ಮಗು ಮೇಲೆ ಕೈ ಮಾಡ್ತಿದ್ದಿಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅವಳು ನನ್ನ ಹೆಂಡತಿ. ಅವಳನ್ನ ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾರೋ? ಏಯ್, ಕಟ್ಕೊಂಡವಳ ಮೇಲೆ ಕೈ ಎತ್ತವನಲ್ಲ ಕಣ ಗಂಡ್ಸು. ಕಟ್ಕೊಂಡವಳನ್ನ ಕೈ ಹಿಡಿದು ಕಾಪಾಡೋನು ನಿಜವಾದ ಗಂಡ್ಸು. ನೀನು ನಮ್ಮೂರು ದೇವಸ್ಥಾನದ ಧರ್ಮಾಧಿಕಾರಿಗಳ ಮಗಳು ಶಿಲ್ಪ ಅಲ್ವೇನಮ್ಮ? ಹೌದು ಅಂಕಲ್. ಏನಮ್ಮ ಇದೆಲ್ಲ? ನಿನ್ ಗಂಡ ಯಾತಕ್ಕೆ ನಿನ್ನ ಈ ತರ ಬೀದಿನಲ್ಲಿ ನಿಲ್ಸ್ಕೊಂಡು ಹೊಡಿತಿದ್ದಾನೆ? ಏನ್ ಮಾಡೋದು ಅಂಕಲ್, ಮದ್ವೆ ಆದಾಗಿಂದ ಒಂದಲ್ಲ ಒಂದ್ ವಿಷಯಕ್ಕೆ ನನಗೆ ಹೊಡಿತಾನೆ ಇರ್ತಾನೆ. ಮಗಳೇ ಏನಾಯ್ತಮ್ಮ? ಧರ್ಮಾಧಿಕಾರಿಗಳೇ, ಏನಿದೆಲ್ಲ? ಏನ್ ಮಾಡ್ಲಿ ಜಯರಾಮ್, ಯಾರ್ದೋ ಮಾತು ಕಟ್ಕೊಂಡು ನನ್ನ ಮಗಳು ಬಾಳ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಂಥವನಿಗೆ ಮದುವೆ ಮಾಡಿಕೊಟ್ಬಿಟ್ಟು ನನ್ನ ಮಗಳು ಬಾಳ್ನ ನರ್ಕಕ್ಕೆ ತಳ್ಬಿಟ್ಟಿದ್ದೀನಿ. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇತ್ಯಾದಿ ಎಲ್ಲ ಇದ್ದಿದ್ದೆ. ಈಗ ನನ್ನ ಮಗಳು ಅಳಿಯ ಅವರು ಇಷ್ಟ ಇಲ್ದೇನೆ ಮದುವೆ ಆಗಿದ್ದು. ಈಗ ಅನ್ಯೋನ್ಯವಾಗಿಲ್ವಾ? ನನ್ನ ಮಗಳ ಮದುವೆ ಹೇಗಾಯ್ತು ಅಂತ ನಿಮಗೆ ಗೊತ್ತಲ್ಲ. ಆದ್ರೆ ಅಳಿಯನ ಮನ್ಸನ್ನ ನನ್ನ ಮಗಳು ಗೆದ್ದು ಅವರಿಗೆ ತಕ್ಕ ಹೆಂಡತಿ ಅಂತ ಅನ್ನಿಸ್ಕೊಂಡಿದ್ದಾಳೆ. ಈಗಂತೂ ನಮ್ಮ ಅಳಿಯಂದ್ರು ನನ್ನ ಮಗಳನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಈ ತರ ಬೀದಿಲೆಲ್ಲ ನಿಂತು ರಂಪಾಟ ಮಾಡ್ಕೋಬಾರ್ದು. ಮೊದ್ಲು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ಬುದ್ಧಿ ಹೇಳಿ. ಇವತ್ತು ನಿಮ್ಮ ಅಳಿಯ ನಿಮ್ಮ ಮಗಳ ಮೇಲೆ ಬೀದಿಲಿ ನಿಲ್ಸಿ ಕೈ ಮಾಡಿದ್ದಾನೆ, ನಾಳೆ ಇನ್ನೊಂದು ಮತ್ತೊಂದು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡಮ್ಮ, ಗಂಡನ ಮನೆಯಲ್ಲಿ ಏನೇ ನಡೆದ್ರು ಅದನ್ನ ನೀನೇ ನಿಂತು ಸಂಭಾಳಿಸ್ಬೇಕು. ನಿಮ್ಮನ್ ಮಧ್ಯೆ ಅದ್ ಏನ್ ನಡೆದಿದೆ ನನಗ್ ಗೊತ್ತಿಲ್ಲ. ಆದ್ರೆ ನಿನ್ನ ಕೈಯಲ್ಲೂ ಅದನ್ನ ಸಂಭಾಳಿಸಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನ್ಗಾದ್ರೂ ಹೇಳ್ಬೋದಲ್ಲ. ದೊಡ್ಡವ್ರು ಕೂತು ಏನು ಎಂತೂ ಆಲೋಚನೆ ಮಾಡಿ ಬಗೆಹರಿಸ್ತಾರೆ. ಏನೋ ವಯಸ್ಸಲ್ಲಿ ದೊಡ್ಡವನು ಅಂತ ಒಂದೆರಡು ಹಿತವಚನ ಹೇಳಿದ್ದೀನಿ. ಬರ್ತೀನಿ ಧರ್ಮಾಧಿಕಾರಿಗಳೇ. ನರಸಿಂಹ ಬರ್. ನಿನ್ನ ಮಗಳ ಮದುವೆಯಿಂದಾನೇ ಇವತ್ತು ನನ್ನ ಮಗಳ ಜೀವನ ಹಾಳಾಗಿರೋದು. ಅಂಥದ್ರಲ್ಲೇ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಇಲ್ಲ ಜಯರಾಮ್, ಯಾವ ಕಾರಣಕ್ಕೂ ನೀನು ನಿಮ್ಮ ಮನೆಯವರು ನೆಮ್ಮದಿಯಾಗಿರೋದಕ್ಕೆ ನಾ ಬಿಡೋದಿಲ್ಲ. ನನ್ನ ಮಗಳ ಜೀವನ ಹೇಗೆ ಹಾಳಾಗಿ ಹೋಯ್ತೋ ಅದೇ ಥರ ನಿನ್ನ ಮಕ್ಕಳ ಜೀವನನೂ ಹಾಳಾಗಬೇಕು. ಹಾಗೆ ಮಾಡ್ತೀನಿ. ನಿಲ್ಸಿ. ಯಾಕೆ? ನಿಲ್ಸಿ.
ಬೆಂಕಿಲಿ ಯಾಕ್ರಿ ಟೀ ಕಾಯಿಸ್ತಿದ್ದೀರಾ? ಮನೇಲೆ ಹೊಟ್ಟೆ ತುಂಬ ಊಟ ಆಯ್ತು, ಅಲ್ಲಿ ಕಬ್ಬು ಬೇರೆ ತಿನ್ಸಿದ್ರಿ, ಈಗ ಹಪ್ಪಳ ಗೆಣಸೆಲ್ಲ ರೆಡಿ ಮಾಡ್ತಿದ್ರ, ಏನ್ರಿ ಮಾಡ್ಬೇಕು ಅನ್ಕೊಂಡಿದೀರಾ? ಫ್ರೆಂಡು ಇದನ್ನ ಬೆಂಕಿ ಟೀ ಅಂತಾರೆ. ಬೆಂಕಿ ಟೀನಾ? ನೋಡಿ ಫ್ರೆಂಡು, ಮನೇಲಿ ಕುಡಿಯೋ ಟೀನ ಮನೆ ಟೀ ಅಂತೀವಿ, ಹೋಟ್ಲಲ್ಲಿ ಕುಡಿಯೋ ಟೀನ ವಾಟರ್ ಟೀ ಅಂತೀವಿ. ಇವಾಗ ಬೆಂಕಿ ಮುಂದೆ ಟೀ ಕುಡಿತಿದೀವಲ್ವಾ, ಅದನ್ನ ಬೆಂಕಿ ಟೀ ಅಂತೀವಿ. ಅಲ್ಲ ರೀ, ಹಸ್ಬೆಂಡು ಅಂತಿದ್ದವ್ರು ಅದೇನು ಇವಾಗ ಫ್ರೆಂಡು ಅಂತಿದ್ದೀರಾ? ಉರಿತಿರೋ ಬೆಂಕಿ ತರ ನಿಮ್ ಮನ್ಸು ಉರಿಲಿ ಅಂತ. ಬೇಡ, ನಿಂತ್ಕೊಳ್ರಿ. ಪ್ಲೀಸ್ ಬೇಡ, ಟೀ ಆಗಿರ್ಬೇಕು. ಹಸ್ಬೆಂಡು ಹೆಂಗಿದೆ? ನೀವು ಮಾಡಿದ್ರೆ ಅಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ನೀವು ಮಾಡೋ ಅಡುಗೆ, ಕಾಫಿ, ಟೀ ಎಲ್ಲದನ್ನೂ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ರೀ. ಇನ್ಯಾವತ್ತೂ ಹಂಗಾಗಲ್ಲ ಹಸ್ಬೆಂಡು, ತಲೆ ಕೆಡ್ಸ್ಕೊಬಿಡಿ. ಹಸ್ಬೆಂಡು ಹಪ್ಪಳ ಕೊಡಿ. ಅಮ್ಮ, ಇದ್ಯಾಕ್ರಿ? ಹಸ್ಬೆಂಡು ಟೀ ಜೊತೆ ಹಪ್ಪಳ ಗೆಣಸು ಅದನ್ನೆಲ್ಲ ನೆನ್ಸ್ಕೊಂಡು ತಿನ್ಬೇಕಪ್ಪ. ಅಲ್ಲ, ಅದನ್ನೆಲ್ಲ ತಿನ್ಬಿಟ್ಟೆ ಕುಡಿಬೋದಿತ್ತಲ್ವಾ? ಚಳಿ ಅಲ್ವಾ ಹಸ್ಬೆಂಡು, ಅದಕ್ಕೆ ಮೊದಲು ಟೀ ಮಾಡಿದೆ. ಇದನ್ನ ತಿನ್ನಿ, ಬೇಕಿದ್ರೆ ಇನ್ನೊಂದ್ಸಲ ಟೀ ಕೊಡ್ತೀನಿ.